ಹಾಂ ಸರ್. ನಾವು ತೃತೀಯ ಲಿಂಗಿಗಳು ಅಂತ ಏನು ಕರಿತೀವಿ, ಹಾಂ ಸರ್. ಅವ್ರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅಲ್ಲ ಸರ್, ರಿಸರ್ವೇಶನ್ ನೌಕರಿಯಲ್ಲಿ ಅದು ಯಾವುದ್ರಲ್ಲಿ ಸರ್? ನೌಕರಿ ಮತ್ತು ಇದರಲ್ಲಿ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಎರಡರಲ್ಲೂ ಕೊಡಬೇಕು ಅಂತ ಆರ್ಟಿಕಲ್ 15(4) and 16(4) ಆಫ್ ದ ಕಾನ್ಸ್ಟಿಟ್ಯೂಷನ್ ಎರಡರಲ್ಲೂ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಭಾಳ ಪ್ರಮುಖವಾಗಿ ಮಾಡಿದ್ದೀನಂತಂದರೆ, ಆಗೇನಾಗ್ತಾ ಇತ್ತು, ಬರೀ ದೇವರಾಜರ್ಸು ನಿಗಮ ಅಂತ ಮಾಡಿ ಒಂದಷ್ಟು ದುಡ್ಡು ಕೊಟ್ಬಿಡ್ತಾ ಇದ್ರು. ಹೌದು ಸರ್. ನಾವು ಎಲ್ಲ ಈ ಇದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಪ್ರೇಟ್ ಆದ ನಿಗಮಗಳನ್ನು ಮಾಡಬೇಕು. ಸಮುದಾಯದ ನಿಗಮಗಳು, ವಿಶ್ವಕರ್ಮ ನಿಗಮ, ಉಪ್ಪಾರ ನಿಗಮ, ಗೊಲ್ಲರ ನಿಗಮ, ಮಡಿವಾಳರ ನಿಗಮ, ಈ ರೀತಿ ನಿಗಮಗಳು ಮಾಡಿ ಅವ್ರಿಗೊಂದು 500 ಕೋಟಿನೋ 200 ಕೋಟಿನೋ ಕೊಟ್ಬಿಟ್ಟಿದ್ದು ಅಂದ್ರೆ ಇಡೀ ಸಮುದಾಯನೇ ಮೇಲೆ ಬಂದ್ಬಿಡುತ್ತೆ. ಆ ಸಮುದಾಯದ ಅವರೇ ತಿಂತಾರೆ. ಆಮೇಲೆ ಸಾವಿರಾರು ಕೋಟಿ ನಾವು ಇದನ್ನ ಏನೋ ಬಜೆಟ್ ಅಲ್ಲಿ ಘೋಷಿಸ್ತೀವಿ. ಆ ಸಾವಿರಾರು ಕೋಟಿಯಲ್ಲಿ 50 ಕೋಟಿ 100 ಕೋಟಿ ಯಾವ ಲೆಕ್ಕ ಆಗತ್ತೆ? ಕೊಡ್ಬೋದಾಗಿತ್ತು, ಅದನ್ನ ಮಾಡಿದೆ. ಬಟ್ ಅದಕ್ಕೆ ನೀವು ಈ ನಿಗಮಗಳನ್ನ ನೀವು ಇದ್ದ ಟೈಮಲ್ಲಿ ಎಷ್ಟು ನಿಗಮಗಳನ್ನು ನೀವು ಸ್ಥಾಪನೆ ಮಾಡಿ ಸರ್? ಅಲ್ಲ, ಸ್ಥಾಪನೆ ಅಲ್ಲ, ನಾನು ಆದೇಶ ಮಾಡಿದ್ದು ಎಲ್ಲಾ ಹಿಂದುಳಿದವರಿಗಳಿಗೂ ಮಾಡಬೇಕು ಅಂತ. ಎಲ್ಲ ಹಿಂದುಳಿದ ವರ್ಗಗಳಿದಾರಲ್ಲ, ಕ್ಷೌರಿಕ ಸಮುದಾಯ, ವಿಶ್ವಕರ್ಮರದು, ಇವರಿಗೆಲ್ಲರೂ ಕೂಡ ಮಾಡಿದ್ದು. ಅವ್ರಿಗೆಲ್ರಿಗೂ ಕೂಡ ಹಣ ಕೊಟ್ಟಿದ್ದಿದ್ರೆ ಅವತ್ತು ಇವತ್ತು ಅಷ್ಟೊತ್ತಿಗೆ ಅವೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಅದನ್ನ ಮಾಡಲೇ ಇಲ್ಲ, ಅದನ್ನ ಜಾರಿಗೆ ತರಲೇ ಇಲ್ಲ. ಇದು ಇಂಥವು ಅನೇಕ ರೆಕಮೆಂಡೇಶನ್ಸ್ನ ನನ್ನ ಕಮಿಷನ್ ಮೂಲಕ ಮಾಡಿದ್ವಿ ಅಂತ ಸರ್. ಈಗ ನೀವು ಆದ ನಂತರ ಇವರು ಬರ್ತಾರೆ ಕಾಂತರಾಜು ವರದಿ ಅಂತ ಬರುತ್ತೆ. ಕಾಂತರಾಜು ವರದಿ ಬಂದಾಗ ಇಡೀ ಕರ್ನಾಟಕ ರಾಜ್ಯ ವಿರೋಧ ಮಾಡಿ ಸರ್ ಮುಂದುವರೆದ ಸಮುದಾಯಗಳು. ಅದರಲ್ಲಿ ಅಂಥ ಅಂಶ ಏನಿತ್ತು ಸರ್? ಅದು ನಿಮಗೆ ನೀವು ಮಾಜಿ ಆಗೋದ್ರಿಂದ ಕಾಂತರಾಜ್ ಅವರು ಹಿಂದೆ ಸಿದ್ದರಾಮಯ್ಯನವರು ಡೆಪ್ಟಿ CM ಆಗಿದ್ದಾಗ ಆಯೋಗದ ಸದಸ್ಯರಾಗಿದ್ದರು. 3 ವರ್ಷ ಆಯಿತು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ 6 ವರ್ಷ ಆಯಿತು ಅಧ್ಯಕ್ಷರಾಗಿ. ಅಂದರೆ 9 ವರ್ಷಗಳ ಕಾಲ ಅವರು ಆಯೋಗದಲ್ಲಿದ್ದರು. ಅವರು ಬಹಳ ಬಲವಾದ ಒಂದು ವರದಿನ ಕೊಡ್ಬೋದಾಗಿತ್ತು. ಅದನ್ನ ಹೇಳ್ತೀನಿ. ಮುಂದಿರುವರ್ದ ಸಮುದಾಯಗಳು ಅಪೋಸ್ ಮಾಡಿದ್ದು ಒಂದು ಕಡೆ ಆದರೆ, ಅವ್ರೇನು ಹೇಳಿದ್ರು, ಅಲ್ಲಿ ಮೆಂಬರ್ ಸೆಕ್ರೆಟರಿ ಮತ್ತು 2 ಸದಸ್ಯರು ಸಹಿ ಮಾಡಿಲ್ಲ ಅಂತ ಹೇಳಿದ್ರು. ಒಂದು ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಾನು ಕುಮಾರಸ್ವಾಮಿ ಕೊಡಕ್ಕೆ ಹೋಗಿದ್ದೆ, ತಗೊಳ್ಳಿಲ್ಲ ಅಂತ ಹೇಳಿದ್ರು. ಅಂದ್ರೆ ಎರಡರಲ್ಲಿ ಒಂದು ಸತ್ಯ ಇರ್ಬೇಕಲ್ವಾ? ಈ ವರದಿ ಪೂರ್ತಿ ಇದ್ದಿದ್ರೆ, ಪೂರ್ತಿ ಅವರೆಲ್ಲ ಸಹಿ ಹಾಕಿದ್ದಿದ್ರೆ ಕುಮಾರಸ್ವಾಮಿ ಕೊಡೋದು ಸರಿ ಅಂತ ಅನಿಸ್ತಿತ್ತು. ಇಲ್ವಲ್ಲ, ಅಲ್ಲಿ ಕುಮಾರಸ್ವಾಮಿ ಕೊಡಕ್ ಹೋಗ್ಬೇಕು ಅಂತಂದ್ರೆ ಮೆಂಬರ್ ಸೆಕ್ರೆಟರಿ ಮತ್ತು 2 ಸದಸ್ಯರು ಇದನ್ನು ಕೊಡಬೇಕಾಗಿತ್ತು. ಹಂಗಾದ್ರೆ 2 ಸಹಿ ಮಾಡಿಲ್ಲ ಅಂದ್ರೆ ಕುಮಾರಸ್ವಾಮಿಗೆ ಹೆಂಗ್ ಕೊಡಕ್ ಹೋಗಿರ್ತಾರೆ ಇವರು? ಅಂದ್ರೆ ಆ ಸತ್ಯಗಳನ್ನ ನಾವೇ ಮಾತಾಡ್ಬೇಕಾಗತ್ತೆ. ಇದ್ರೆ ಆತ್ಮವಂಚನೆ ಮಾಡ್ಕೊಂಡ ಬಹಳ ಒಳ್ಳೆ ವರದಿನ ಕೊಡ್ಬೋದಾಗಿತ್ತು. ಕಡೆಗೆ ವರದಿನೇ ಕೊಡದೆ ಹೊರಟೋದ್ರು. ಕಡೆಗೆ ಆಮೇಲೆ ಜಯಪ್ರಕಾಶ್ ಹೆಗಡೆ ಬಂದ್ರು. ಅಷ್ಟು ಅಂಕಿಅಂಶ ಕಲೆ ಹಾಕಿದವರು ವರದಿ ಕಡೆ ಕೊಡದೆ ಹೊರಟೋದ್ರು ಅಂದ್ರೆ ಏನ್ ಅರ್ಥ? ಅಲ್ಲಿ ನೋಡಿ, ಅದೊಂದು ಇಂಡಿಪೆಂಡೆಂಟ್ ಕಮಿಷನ್, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಇದೆ. ಅಂತ ಒಂದು ಕಮಿಷನ್ ಅಲ್ಲಿ ನೀವು ಮುಖ್ಯಮಂತ್ರಿನೋ ಉಪಮುಖ್ಯಮಂತ್ರಿನೋ ಕೇಳಿ ಕೊಡಬೇಕಾಗಿಲ್ಲ. ನನಗೂ ಜಾಲಪ್ಪ ಇವರು ಯಡಿಯೂರಪ್ಪ ನಂದು ಕೂಡ ವರದಿ ತಗೊಳ್ಳಲ್ಲ ಅಂತ ಹೇಳಿದ್ರು. ನಾನು ಗವರ್ನರ್ ಕೊಟ್ಟೆ. ಕಾಂತರಾಜ್ಗೆ ಅವಕಾಶ ಇತ್ತಲ್ಲ, ಗವರ್ನರ್ಗೆ ಯಾಕೆ ಕೊಡಬಾರ್ದಾಗಿತ್ತು? ಅಪ್ಪರ್ ಕ್ಯಾಸ್ಟ್ಗೆ ವಿರೋಧ ಮಾಡಿದ್ರು ಅಂತ ತಕ್ಷಣ ಸುಮ್ಮನೆ ಇದ್ ಬಿಡೋದ? ನನ್ನ ವರದಿಗೂ ವಿರೋಧ ಮಾಡಿದ್ರು, ನಾನು ಗವರ್ನರ್ ಕೊಡಕ್ ಹೋದೆ, ಇವರು ಗವರ್ನರ್ ಕೊಡ್ಬೋದಾಗಿತ್ತು. ಅದೇ ಕಾಂತರಾಜು ಅದನ್ನ ಚೀಫ್ ಸೆಕ್ರೆಟರಿ ಕಳಿಸ್ಬೋದಾಗಿತ್ತು. ಅದನ್ನೇ ಮುಖ್ಯಮಂತ್ರಿಗೆ ನೀವು ಪೋಸ್ಟ್ ಅಲ್ಲಿ ಕಳಿಸ್ಬೋದಾಗಿತ್ತು. ಅಥವಾ ಮೀಡಿಯಾನೆಲ್ಲ ಕರೆದು ಬಿಟ್ಟಿದ್ದೆ, ನೋಡಿ ಇವತ್ತು ಸಬ್ಮಿಟ್ ಮಾಡಕ್ ಬಂದಿದ್ದೀನಿ, ಮುಖ್ಯಮಂತ್ರಿ ತಗೊಳ್ತಾ ಇಲ್ಲ ಅಂತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೊಡ್ಬೋದಾಗಿತ್ತು. ಇಷ್ಟು ಅವಕಾಶಗಳನ್ನ ಯಾಕೆ ಕಳ್ಕೊಂಡ್ರು ಕಾಂತರಾಜು? ಅದು ಒಂದು ಕಮಿಟ್ಮೆಂಟ್ ಬೇಕು ಅದಕ್ಕೆ, ಆ ತರದ ಮಾಡ್ಲಿಕ್ಕೆ. ನಾನು ಗವರ್ನರ್ಗೆ ಕೊಡಕ್ ಹೋದೆ. ಆಗ ಯಡಿಯೂರಪ್ಪನವ್ರು ಹೇಳಿ ಕಳಿಸಿದ್ರು, ನಾನು ತಗೊಳಕ್ ರೆಡಿ ಇದ್ದೀನಿ ಬನ್ನಿ ಅಂತ ಹೇಳಿ. ಇಲ್ಲ, ಗವರ್ನರ್ ಕೊಟ್ಮೇಲೆ ಬರ್ತೀನಿ ಅಂತ ಹೇಳಿದೆ. ಅವಾಗ ಕೊಡಕ್ ಸಾಧ್ಯ ಆಯ್ತು. ಅದನ್ನ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅವರ ಜೀವನ ಚರಿತ್ರೆಯಲ್ಲಿ ಕೂಡ ಅದನ್ನ ಬರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ಅದನ್ನ ಅಂತ ಹೇಳಿ ಯಾರೋ ಹೇಳ್ತಾ ಇದ್ರು. ಹಂಗೆ ನಮ್ಗೆ ಅವಕಾಶ ಸಿಕ್ಕಿದಾಗ ಒಂದು ಕಮಿಟ್ಮೆಂಟ್, ಒಂದು ಕನ್ವಿಕ್ಷನ್ ಇದ್ರೆ ಎಲ್ಲವನ್ನೂ ಮಾಡ್ಕೊಂಡು ಸಾಧ್ಯ ಆಗುತ್ತೆ. ಅದೇ ಸಿದ್ದರಾಮಯ್ಯನವರು ಕೂಡ ಬಹಳ ಒಳ್ಳೆ ಅವಕಾಶ ಆಯ್ತು. ಒಂದು ದೊಡ್ಡ ಪ್ರಮಾಣದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ನ ಹಿಂದ ವರ್ಗಗಳನ್ನ ಬೆಳೆಸಬಹುದಾಗಿತ್ತು.
ಏನು ಮಾಡಲೇ ಇಲ್ವಲ್ಲ ಅನ್ನೋದೇ ನಮಗೆಲ್ಲರೂ ಇರುವಂಥ ನೋವು. ಸರ್ ಅದೇ ಸರ್ ಇವಾಗ ಅವ್ರು ಕೊಡಲಿಲ್ಲ ಅಂತ ಒಂದು ಸರ್ ಆ ಕೊಟ್ಟ ನಂತರ ಸರ್ಕಾರ ಅದು ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಸರ್ ಅದು ಬಿಡುಗಡೆ ಮಾಡಂಗಿಲ್ಲ ಅಂತೇಳಿ ಅಲ್ಲಿ ಅಂಥ ಅಂಶ ಏನಿತ್ತು ಸರ್ ನೀವು ಒಬ್ಬ ಮಾಜಿ ಅಧ್ಯಕ್ಷ ಆದ್ರಿಂದ? ಇಲ್ಲ, ಅದರಲ್ಲಿ ಏನೂ ಇಲ್ಲ. ಹಾಂ ಸರ್, ಅದರಲ್ಲಿ ಏನೂ ಇಲ್ಲ. ಅಷ್ಟು ವಿರೋಧ ಮಾಡೋಕ್ಕೆ ಕಾರಣ ಸರ್ ಆ ವರದಿನಲ್ಲಿ ಏನೋ ಸೋರಿಕೆ ಏನಾದಾಗಿತ್ತು ಸರ್ ಮುಂಚೆನೇ ಏನಾದ್ರೆ? ಆ ವರದಿನೇ ಇಲ್ವಲ್ಲಪ್ಪ, ಇನ್ನೆಲ್ಲಿ ಸೋರಿಕೆ ಆಗತ್ತೆ? ಹಾಂ ಸರ್, ವರದಿ ಇವತ್ತಿಗೂ ಇಲ್ವಲ್ಲ. ಇವತ್ತಿಗೂ ಇಲ್ಲ ಸರ್. ಇವತ್ತಿಗೂ ಇರುವಂತ ವರದಿ ಯಾರ್ದು? ಜಯಪ್ರಕಾಶ್ ಹೆಗಡೆ ವರದಿ. ಜಯಪ್ರಕಾಶ್ ಹೆಗಡೆನ ಇದು ಕಾಂತರಾಜ್ ವರದಿನ ಅಂತ ಕೇಳಿದ್ರೆ ಅದಲ್ಲ, ಇದು ನನ್ನ ವರದಿ ಅಂತ ಹೇಳ್ತಾರ. ಹಂಗಿದ್ದರೆ ಕಾಂತರಾಜ್ ವರದಿ ಎಲ್ಲೋಯ್ತು? ಅಲ್ಲ ಅದೇ ವರದಿಗೆ ಏನಾದ್ರು ಇವರು ಇದು ಮಾಡಿದ್ರು ಸರ್ ಏನಾದ್ರು ಇರ್ಬೋದು. ಸರ್ ಅದನ್ನ ಜಯಪ್ರಕಾಶ್ ಹೆಗಡೆ ಹೇಳ್ಬೇಕೆ ಹೊರತು ನಾವ್ ಹೇಳೋಂಗಿಲ್ವ? ಅದೇ ವರದಿನ ತಗೊಂಡು ನಾನು ಆಲ್ಟರ್ ಮಾಡಿದ್ದೀನಿ ಅಂತ ಜಯಪ್ರಕಾಶ್ ಹೆಗಡೆ ಹೇಳ್ಬೇಕು. ನಾವ್ ಹೆಂಗೆ ಹೇಳೋದು ಅದನ್ನ? ಬಟ್ ಆ ವರದಿಗಳು ನಾನು ಹೇಳುವಂತದ್ದು ಬಹಳ ಒಳ್ಳೆ ಅವಕಾಶ ಇದ್ದಂತ ಸಂದರ್ಭದಲ್ಲಿ ನಾವು ಕಳ್ಕೊಂಡ್ವಿ ಅನ್ನುವಂಥದ್ದು ದುರಂತ ಸರ್. ದುರಂತ ಅದು. ಸರ್ ಇವತ್ತಿಗೂ ಆಗ್ತಿಲ್ಲ ಸರ್, ಇವತ್ತು ಜಾರಿ ಬರ್ತಾ ಇಲ್ಲ. ಇವತ್ತಿಗೂ ಇಲ್ಲ. ಈಗ ನೋಡಿ, ಈಗ ಇನ್ನೊಂದು ಅವ್ರ ಹೆಸರಲ್ಲಿ ವರದಿ ಮಾಡಕತ್ತೆ ಸರ್. ಇವತ್ತು ಏನು ಇಂಪ್ಲಿಮೆಂಟ್ ಆದ ಏನು ಗೊತ್ತಾಗ್ತದೆ. ಇವತ್ತಿಗೂ ಅದನ್ನ ಯಾವಾಗ ಡಿಸೆಂಬರ್ ಅಲ್ಲಿ ಕೊಡ್ತೀವಿ. ಹೌದು ಸರ್. ಈಗ ಮೇ ತಿಂಗಳಾಗ್ತಾ ಇದೆ. 5 ತಿಂಗಳು ಕಂಪ್ಲೀಟ್ ಆಗಿ 6 ತಿಂಗಳು ಇದೆ ಸರ್. 6ನೇ ತಿಂಗಳು ಅದೇನು ಇಲ್ಲ ಸರ್ ಇವತ್ತರೆಗೂ ಕೊಡ್ಲಿಲ್ಲ ಸುದ್ದಿ ಇಲ್ಲ ಸರ್. 2 ಮಂತ್ 3 ಮಂತ್ಸ್ ಕ್ಲೋಸ್ ಮಾಡ್ತಾರೆ ಹೇಳಿ ಸರ್ ಆ ಟೈಮಲ್ಲಿ ಅವರು. ಆ ಟೈಮಲ್ಲಿ ಅದು ಒಬ್ಬ ಹಿಂದುಳಿದ ವರ್ಗಗಳ ಚಾಂಪಿಯನ್ ಆಗಿರುವಂತಹ ಸಿದ್ದರಾಮಯ್ಯನಿರೋವಾಗಲೇ ಹಿಂದುಳಿದ ವರ್ಗಗಳಿಗೆ ಈ ಸ್ಥಿತಿ ಬರುತ್ತೆ ಅಂದ್ರೆ ನಾವ್ ಇನ್ನೇನ್ ಹೇಳೋದು? ಯಾವಾಗ ನಾವು ಅವ್ರನ್ನ ಇನ್ಯಾವಾಗ ನಮಗೆ ಒಳ್ಳೆ ದಿನಗಳು ನ್ಯಾಯ ಸಿಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಹೌದು, ನಿಜ ಸರ್. ಈಗ ನೀವು 1998 ಸ್ಥಾಪನೆ ಮಾಡಿದಂಥ ಈ ಒಂದು 26ನೇ ಇಸ್ವಿ ಒಂದು ಹಂತಕ್ಕೆ ಬಂತು ಕರ್ನಾಟಕ ರಾಜ್ಯದಲ್ಲಿ. ಒಂದು ಮುಖ್ಯಮಂತ್ರಿ ಮಾಡೋ ಲೆವೆಲಿಗೆ ಬಂತು ಸರ್. ಎಷ್ಟೋ ಜನ ಅಯಿಂದ ಬ್ರ್ಯಾಂಡೆಡ್ ಮಾಡ್ಕೊಂಡು ಎಷ್ಟೋ ಶಾಸಕರಾಗಿಬಿಟ್ರು ಸರ್. ಆದರೆ ರಾಜಕೀಯ ಕೆಲ ಶಾಸಕರು ಸಚಿವರುಗಳು ಅಹಿಂದ ಬ್ರ್ಯಾಂಡಿಂದ ಗೆದ್ಮೇಲೆ ಅಹಿಂದ ವರ್ಗನ ಮರಿತಾರೆ ಸರ್. ಅದು ದುರಂತ ಅಷ್ಟೇ. ನಾನು ಅದನ್ನೇ ಹೇಳಿದ್ದು. ಅವರು ಅಹಿಂದ ಹೆಸರನ್ನು ಬಳಸ್ಕೊಂಡ್ರೆ ಹೊರತು ಅಹಿಂದ ಐಡಿಯಾಲಜಿನ ಬಳಸ್ಕೊಳ್ಳಿಲ್ಲ. ಅದಕ್ಕೊಂದು ಐಡಿಯಾಲಜಿ ಇದೆ. ಸುಮ್ಮನೆ ಅಹಿಂದ ಅಂತ ಮಾಡ್ಬಿಡ್ಲಿಲ್ಲ, ಒಂದು ಐಡಿಯಾಲಜಿ ಇದೆ ಅದಕ್ಕೆ. ಅದು ಯಾವ ರೀತಿ ಐಡಿಯಾಲಜಿನ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವನ್ ಅಹಿಂದ ಮಾಡಿದಾಗ ದ್ವಾರಗಳನ್ನು ಇಟ್ಟಿದ್ವಿ. ಆ ದ್ವಾರಗಳನ್ನ ಹೆಸರುಗಳನ್ನ ನಾವು ಕೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಒಂದು ಬಸವಣ್ಣನವರ ದ್ವಾರ ಅಂದ್ರೆ ಸಾಮಾಜಿಕವಾಗಿ ತುಡಿದಂತವರು ಯಾವ ಜಾತಿಯವರಾದ್ರೂ ಕೂಡ ಪರವಾಗಿಲ್ಲ ಅನ್ನೋ ಅರ್ಥದ. ಇನ್ನೊಂದು ಶಾಂತವೇರಿ ಗೋಪಾಲಗೌಡರ ದ್ವಾರ. ಮತ್ತೊಂದು DR ನಾಗರಾಜ್ ಅವರು ಆಗ್ತಾನೆ ತೀರ್ಕೊಂಡಿದ್ರು, ಅವರ ಹೆಸರಲ್ಲಿ ಒಂದು ದ್ವಾರ. ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಒಂದು ದ್ವಾರ. ಅಂಬೇಡ್ಕರ್ ಅವರ ಹೆಸರಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದ್ರಲ್ಲಿ ಇಟ್ಟು ಸರ್. ಇದೆಲ್ಲವೂ ಕೂಡ ಐಡಿಯಾಲಜಿ ಇತ್ತು. ಎಲ್ಲ ಐಡಿಯಾಲಜಿ ಆ ವೇದಿಕೆ ಹೆಸರು ಮಾತ್ರ ದೇವರಾಜ ಅರಸು ವೇದಿಕೆ ಅಂತ ಮಾಡ್ಕೊಂಡಿದ್ವಿ. ಇವತ್ತು ನಾವು ಬಸವಣ್ಣನ, ಶಾಂತವೇರಿ ಗೋಪಾಲಗೌಡರನ್ನ ಅವ್ರನ್ನೆಲ್ಲರೂ ಯಾಕೆ ನೆನೆಸ್ಕೊಂಡ್ವಿ? ಇತ್ತು. ಹಾಗಾಗಿ ನಾವು ಅವ್ರನ್ನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಗೊಂದು ಬ್ರಾಡ್ ಸೆನ್ಸ್ ಇತ್ತು. ಮಾಡುವಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡ ಇದರಲ್ಲಿ ನಾವು ಮಾಡ್ಕೊಳಕ್ ಸಾಧ್ಯತೆ ಇತ್ತು. ಅದೇ ರೀತಿಯಲ್ಲಿ ಮಾಡಿದ್ವಿ. ಆದ್ರೆ ಅಹಿಂದಾನ ಬಳಸ್ಕೊಂಡಂತಹ ಅನೇಕ ಜನ MLAಗಳು ಇದಾರೆ ಅಂತ ಹೇಳಿದ್ರಲ್ಲ ನೀವು, ಅವ್ರ್ಯಾರು ಕೂಡ ಅಹಿಂದ ಐಡಿಯಾಲಜಿನ ಬಳಸ್ಕೊಳ್ಳಿಲ್ಲ. ಅಹಿಂದ ಐಡಿಯಾಲಜಿ ಇದ್ದಿದ್ರೆ ಇವತ್ತು ಅಹಿಂದ ವರ್ಗಗಳು ಎಷ್ಟೋ ಚೆನ್ನಾಗಿರ್ತಾರೆ. ಇವತ್ತು ಕಟ್ಟಕಡೆಯ ವ್ಯಕ್ತಿಗಳಿಗೋಸ್ಕರ ನಮ್ಮ ಅಹಿಂದಾದ ಘೋಷವಾಕ್ಯ ಏನು ಅಂತ ಹೇಳಿದ್ರೆ, ಕಟ್ಟಕಡೆಯ ವ್ಯಕ್ತಿಗೆ ಅಧಿಕಾರದ ನ್ಯಾಯ ಸಿಗಬೇಕು ಅಂತ. ಅಧಿಕಾರ ಮತ್ತು ನ್ಯಾಯ ಸಿಗಬೇಕು. ಇವತ್ತು ಕಟ್ಟಕಡೆಯವರು ಯಾರು? ಅಲೆಮಾರಿಗಳು ಮತ್ತು ಆದಿವಾಸಿ. ಅವ್ರಿಗಿರೋ 1% ಕೂಡ ಕಿತ್ಕೊಂಡು ಎಷ್ಟೋ ಜನ ಅಲೆಮಾರಿಗಳು ಆದಿವಾಸಿಗಳಿಗೆ ವೋಟ್ ಪವರ್ ಇಲ್ಲ ಸರ್. ಅವ್ರಿಗೆ 1% ಇದ್ದ ಮೀಸಲಾತಿನ ಕಿತ್ಕೊಂಡು ಇನ್ನೆಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಇನ್ನೆಲ್ಲಿ ಅಹಿಂದ ಐಡಿಯಾಲಜಿ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ? ಎಲ್ಲವನ್ನೂ ಕೂಡ ಯೋಚನೆ ಮಾಡ್ಬೇಕು ನಾವು ಸರ್. ಈಗ ಒಂದು ಕರ್ನಾಟಕ ಭಾರತ ದೇಶದಲ್ಲಿ ಅಹಿಂದನೇ CM ಆದಂತ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಸರ್ ಸಿದ್ದರಾಮಯ್ಯ ಅವರು. ಆದ್ರೆ ಸರ್ ಮುಂದೆ ಸಿದ್ದರಾಮಯ್ಯ ನಂತರ ಮುಂದಿನ ಅಹಿಂದದ ಒಂದು ಧ್ವನಿ ಹೆಂಗ್ ಸರ್ ಅದು? ಅಲ್ಲ, ಅವ್ರಿಗೆ ಏನ್ ರಿಟೈರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಫ್ಯೂಚರ್ ಸರ್. ಫ್ಯೂಚರ್ಗೆ ಇದಕ್ಕೆ ಒಬ್ಬ ನಾಯಕ ಬೇಕು ನಮ್ಗೆ. ಒಬ್ಬ ದೇವರಾಜ ಅರಸರ್ ಅಂತ ಒಬ್ಬ ನಾಯಕ ಬೇಕು. ಅಂತ ನಾಯಕ ಬಂದಿದ್ದು ಅಂದ್ರೆ ಅಹಿಂದಾನ ತಗೊಂಡು ಹೋಗ್ಬಲ್ಲ. ಯಾಕಂದ್ರೆ ಸರ್ ಇದು ಒಂದು ಸರ್ ಇನ್ನೊಂದು ಅದು ಕಂಟಿನ್ಯೂ ಇರುತ್ತೆ ಸರ್. ಯಾಕಂದ್ರೆ ಸಮಾಜ ಇಲ್ಲದಾಗ ಅಹಿಂದ ಇರ್ಬೇಕು ಸರ್. ಯಾಕಂದ್ರೆ ಸರ್ ನಿಮ್ಮಂಥರಿಂದನೇ ಅಹಿಂದ ಸಮಾಜದಲ್ಲಿ ಇವತ್ತು SC ST ಒಂದು ಕೂಲಿ ಮಾಡ್ತಕ್ಕಂಥ ಸಮುದಾಯಗಳು ಸರ್. ಅವ್ರು ಇವತ್ತು ಗುತ್ತಿಗೆದಾರ ಆಗ್ತಾರೆ ಸರ್. ಕಾರಣ ಏನು? ಒಂದು ನಿಮ್ಮಂತರ ಐಡ್ಲೈಸ್ ಕೊಟ್ಟೋದಕ್ಕೆ ಅದು ಬಜೆಟಲ್ಲಿ ಘೋಷಣೆ ಆಯ್ತು ಸರ್. ಅಹಿಂದರಿಗೆ ಇದು ಗುತ್ತಿಗೆದಾರ ಮೀಸಲ ಅಂತ ಹೇಳಿಬಿಟ್ಟು ಸರ್ 3% ಪೋಸ್ಟ್ಮೆಂಟ್ ಕೊಡ್ರಿ ಅಂತ ಹೇಳಿ ಫಸ್ಟ್ SC ST ಆಯ್ತು ಸರ್. 2013 CM ಆದ ಸಿದ್ದರಾಮಯ್ಯ ಅವರು. ಅದಾದ ನಂತರ 2023 ಅಲ್ಪಸಂಖ್ಯಾತರು ಮತ್ತು OBC ರಿಸರ್ವೇಷನ್ ಬಂತು ಸರ್. ಹಂಗೆ ರಿಸರ್ವೇಷನ್ ಮುಖಾಂತರ ಬದಲಾವಣೆ ಆಗಬೇಕು ನಮ್ಮ ಅಹಿಂದ ವರ್ಗಕ್ಕೆ. ಮಾಮೂಲಾಗಿ ಆಗಲ್ಲ ಸರ್. ಅದಕ್ಕೆ ಒಂದು ಚಳುವಳಿನೇ ಆಗಬೇಕಾಗ ಸರ್. ಮತ್ತೊಂದು ಚಳುವಳಿನೇ ಆಗಬೇಕಂತ ಅನ್ಸುತ್ತೆ ಸರ್ ಮುಂದಿನ ದಿನಗಳಲ್ಲಿ. ನಿಜವಾಗ್ಲೂ ಒಂದು ಚಳುವಳಿ ಆಗಬೇಕಾಗಿದೆ. ಸರ್.
ಚಳವಳಿ ಆಗಬೇಕಾಗಿದೆ. ಅದಕ್ಕೊಬ್ಬ ಅದು ನಿರಂತರವಾಗಿರ್ಬೇಕು ಸರ್. ಮತ್ತೆ ಒಬ್ಬ ದೊಡ್ಡ ನಾಯಕ ಬರಬೇಕು. ಇಡೀ ರಾಜ್ಯವನ್ನು ಎತ್ಕೊಂಡು ಹೋಗುತ್ತಾರೆ. ಆತ ಪ್ರಾಮಾಣಿಕನಾಗಿರ್ಬೇಕು. ಸರ್. ಆತ ದೇವರಾಜ ಅರಸು ರೀತಿಯಲ್ಲಿ ಕಾಳಜಿ ಇರುವಂತಹ ಒಬ್ಬ ನಾಯಕ, ಆ ಸಮಾಜದ ಕಾಳಜಿ ಇರುವಂತ ನಾಯಕ ಬೇಕು. ಸರ್. ಅಂತವ್ರಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಸರ್. ಇಲ್ಲಾಂದ್ರೆ ಮತ್ತೆ ಅದೇ ಹಳೆ ಸ್ಥಿತಿನೇ ಆಗುತ್ತೆ ಅಷ್ಟೇ. ಸರ್. ಸರ್, ಕೆಲ ಯುವಕರು ನೀವು ಒಂದು ಕಟರಿಪಳ್ಳಿ ಅಂತ ಕೋಲಾರದಲ್ಲಿ ಒಂದು ರೌಡಿಸಮ್ಮು ಒಂದು ಒಡನಾಟ ಬಂದ ಕ್ಷೇತ್ರದಲ್ಲಿ ಹುಟ್ಟಿದ್ ಸರ್. ಹುಟ್ಟಿದ ನಂತರ ಅಂಥ ಬಡ ಕುಟುಂಬದಲ್ಲಿ ಹುಟ್ಟಿದ 8 ಜನ ಮಕ್ಕಳಲ್ಲಿ ನೀವು ಅಂಥ ಏರಿಯಾದಲ್ಲೇ ಶಿಕ್ಷಣ ಹೊಂದಿ ಬೆಂಗಳೂರಿಗೆ ಬಂದು ಲಾಯರ್ ಆಗಿ ಇಡೀ ಕರ್ನಾಟಕ ರಾಜ್ಯದ ಒಂದು ಹಿಂದುಳಿದ ಅಧ್ಯಕ್ಷರಾಗಿ ಮಟ್ಟಿಗೆ ಬೆಳೀತಾರೆ. ಆದ್ರೆ ಕೆಲ ಗ್ರಾಮೀಣ ಪರಿಸ್ಥಿತಿಯಲ್ಲಿ ಅಹಿಂದ ವರ್ಗದ ಯುವಕರು ಇವತ್ತಿಗೂ ನಮ್ಗೆ ಏನಾಗಲ್ಲಪ್ಪ, ನಾವು ಇಂಥ ಸಮುದಾಯ ಹುಟ್ಟಿವಿ, ನಮ್ಮ ಜೀವನ ಹೆಂಗಪ್ಪ, ಬಡತನ ನಮ್ಮ ಕರ್ಮಪ್ಪ, ನಾವು ಹುಟ್ಟಿದ್ದೇ ಸಾಕಪ್ಪ ಅನ್ನೋ ಮನಸ್ಥಿತಿ ಹೆಸರು. ಬೇಸಿಕಲಿ ನಾನು ಬಡ ಕುಟುಂಬದಿಂದ ಬಂದಿಲ್ಲ. ನಮ್ಮದು ಒಂದು ಜಮೀನ್ದಾರಿ ಕುಟುಂಬ. ಸರ್. ನಮ್ಮ ಮನೆಗೆ ಸಿದ್ದರಾಮಯ್ಯವ್ರು ಬಂದಿದ್ರು. ಅಂದ್ರೆ ನೀವು ಓದೋ ಟೈಮಲ್ಲೇ? ಅಲ್ಲಲ್ಲ, ಈಗ ಇತ್ತೀಚೆಗೆ ಬಂದಿದ್ರು. ಕಳೆದ ಇದು ಲಾಸ್ಟ್ ಎಲೆಕ್ಷನ್ಸ್ ಟೈಮಲ್ಲಿ ಬಂದು ಹೇಳಿದ್ರು ಅವರು, ಇಷ್ಟು ದೊಡ್ಡ ಮನೆಯಲ್ಲಿ 200 ವರ್ಷದ ಮನೆಯಲ್ಲಿ ಇದೆಯಲ್ಲ ದ್ವಾರಕನಾಥ್, ನೀನು ನೋಡಿದ್ರೆ ಯಾವಾಗಲೂ ಅಹಿಂದ ಅದು ಇದು ಅಂತ ಓಡಾಡ್ತಿರ್ತೀಯಾ ಅಂತ ಹೇಳಿದ್ರು. ಸರ್, ನಿಜ ನಾವು ಒಂದು ಶ್ರೀಮಂತರ ಮನೆಯಲ್ಲೇ ಹುಟ್ಟಿದವರು, ಆದ್ರೆ ನಮಗೆ ಆ ಕಾಳಜಿಗಳಿದ್ವು. ಸುತ್ತಲೂ ಇದ್ದಂತಹ ಮನೆಗಳೆಲ್ಲ ಎಲ್ಲ ಅತ್ಯಂತ ಬಡವರಿದ್ರು, ತಳ ಸಮುದಾಯಗಳಾಗಿದ್ರು. ಅದನ್ನು ಹೇಳ್ಕೊಂಬಂದಿದ್ದು. ಈಗ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಇವತ್ತು ರಾಜಕಾರಣ ತಲುಪಬೇಕಾಗಿರುವಂತಹ ಸ್ಥಾನ ಯಾವುದು? ನಾವಾಗಲೇ ಮಾತಾಡ್ದಂಗೆ ಕಟ್ಟ ಕಡೆ ವ್ಯಕ್ತಿಗೆ ರಾಜ್ಯಾಧಿಕಾರ ತಲುಪಬೇಕು ಅಂತ. ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ? ಕೇಂದ್ರ ಸರ್ಕಾರ ಅಂಬಾನಿ ಅದಾನಿಗಳ ಕೈಯಲ್ಲಿದೆ, ಅಥವಾ ಅವರಂತಹ ಶ್ರೀಮಂತರ ಕೈಯಲ್ಲಿದೆ. ಮತ್ತು ಅದು ಪುರೋಹಿತ ಶಾಹಿ ಜಾತಿಗಳ ಕೈಯಲ್ಲಿದೆ ಅಧಿಕಾರ. ರಾಜ್ಯ ಸರ್ಕಾರದಲ್ಲಿ ನಮಗೊಂದು ಅವಕಾಶ ಇದ್ದಿತ್ತು. ಯಾಕಂದ್ರೆ ಇಲ್ಲಿ ಅಹಿಂದ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವಕಾಶ ಆಯಿತು. ಆ ಅವಕಾಶವನ್ನು ಕಳ್ಕೊಂಡ್ವಿ. ಬಹುಶಃ ಇನ್ನೂ 2 ವರ್ಷ ಇದೆ. ಸಿದ್ದರಾಮಯ್ಯನವರು ಈಗ ಏನಾದರೂ ಅವ್ರು ಮನಸ್ಸು ಮಾಡಿ ಇಂಥ ಸಮುದಾಯಗಳಿಗೆಲ್ಲ ಅವಕಾಶಗಳು ಕೊಡ್ತಾರೆ ನೋಡಬೇಕು. ಯಾಕಂದ್ರೆ ನಾನು ಕಾಂಗ್ರೆಸ್ಸಲ್ಲಿ ಸಾಮಾಜಿಕ ನ್ಯಾಯ ಘಟಕದಲ್ಲಿ ಕೂಡ ಇದ್ದೆ. 17 ಜನದ ಪಟ್ಟಿ ಅಲೆಮಾರಿಗಳಿಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಾನು ಪಟ್ಟಿ ಕೂಡ ಕೊಟ್ಟಿದ್ದೆ. 17 ಜನದಲ್ಲಿ ಒಬ್ರಿಗೂ ಕೊಡಲಿಲ್ಲ. ಯಾರು ಸುಡ್ಗಾಡ್ಸಿದ್ರು, ದೊಂಬಿದಾಸರು, ಬಹಳ ಸಣ್ಣ ಸಣ್ಣ ಸಮುದಾಯಗಳಿಗೆ ಏನೋ ಅವ್ರಿಗೊಂದು ಅಧಿಕಾರ ಅವಕಾಶ ಸಿಕ್ಕ ಮುಖಾಂತರ ಸಮುದಾಯ ಡೆವಲಪ್ಮೆಂಟ್ ಆಗಲಿ. 17 ಜನದ್ದು ನಾನು ಪಟ್ಟಿ ಕೊಟ್ಟಿದ್ದೆ. 17 ಜನದಲ್ಲಿ ಒಬ್ಬರಿಗೂ ಇವತ್ತಿಗೂ ಕೂಡ ಸಿಕ್ಕಿಲ್ಲ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ, ನಮ್ಮ ಕೈ ಹಿಡಿಯುವಂಥವ್ರು ಯಾರೂ ಇಲ್ವಾ, ಕೇಂದ್ರದಲ್ಲೂ ಇಲ್ಲ, ರಾಜ್ಯದಲ್ಲೂ ಇಲ್ವಾ ಅನ್ನುವಂತಹ ಅನುಮಾನ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಇವತ್ತು ನಾವೇ ರಾಜ್ಯಾಧಿಕಾರವನ್ನು ಪಡ್ಕೋಬೇಕಾದ್ರೆ ಇಂಥ ಸಮುದಾಯಗಳು ಸಂಘಟಿತರಾಗಬೇಕು ಅಂತ ನನ್ನ ಅಭಿಪ್ರಾಯ. ಸರ್, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಇದರ 3-4 ಜನ ಮುಖ್ಯಮಂತ್ರಿ ಕೆಲಸ ಮಾಡಿರ್ತಕ್ಕಂಥದ್ದು ಹಿಂಗಂತೆ ಸರ್. ನೀವು ನಾನು ಹೇಳ್ತೀನಿ ಸರ್, ತಳ ಸಮುದಾಯಗಳು ಗ್ರಾಮೀಣ ಪ್ರದೇಶದಲ್ಲಿ 50 ಮನೆ 100 ಮನೆ ಸರ್, ಅವರ ತಂದೆ ತಾಯಿ ಶಿಕ್ಷಣವಂತರಾಗಿರೋ ಸರ್, ಮಕ್ಕಳು ವಿದ್ಯಾವಂತರಿರ್ತಾರೆ ಸರ್. ಅಂಥವ್ರು ಈಗ SLC PUC ಪಾಸ್ ಆಕಾಶ ಮುಂದಿಂದ ಗುರಿ ಗೊತ್ತಿಲ್ಲ ಸರ್. ಅಂಥವ್ರು ಇವತ್ತಿಗೂ ನಾವು ಇಂಥ ಸಮಾಜದಾಗ ಹುಟ್ಟಿದಪ್ಪ, ನಮ್ಮ ಕರ್ಮಪ್ಪ, ನಾವು ಬಡತನ ಹುಟ್ಟಿವಿ ಸರ್. ನೀವು ಬಿಡಿ ಸರ್, ರಿಚ್ ಪರ್ಸನ್ಸ್ ಓಕೆ. ಆ ಒಂದು ಸ್ಥಿತಿಗತಿ ಸರ್, ಆ ಒಂದು ಯುವಕರಿಗೆ ನೀವು ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀವಿ ಸರ್ ಸಾಧನೆ ಮಾಡಲಿಕ್ಕೆ? ಅವರಿಗೆ ಬೇಸಿಕ್ ಆಗಿ ನಾನು ಹೇಳುವಂಥದ್ದು ಅಂಬೇಡ್ಕರ್ ಕೊಟ್ಟಂಥ ಸಲಹೆನೆ. ಏನು ಹೇಳ್ತಾರೆ? ಎಜುಕೇಟ್, ಶಿಕ್ಷಣ, ಆರ್ಗನೈಸ್, ಸಂಘಟನೆ, ಅಷ್ಟೇ. ಅದ್ರ ಮಾಡೋದ್ರ ಮೂಲಕ ಅವರು ಸಂವಿಧಾನದ ಆಶಯಗಳನ್ನ ಈಡೇರಿಸುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದ್ರ ಮೂಲಕ ಅವ್ರ ಮೇಲಕ್ಕೆ ಬರಬೇಕಾಗತ್ತೆ. ಅದ್ರ ಮೂಲಕ ಅವ್ರ ರಾಜ್ಯಾಧಿಕಾರವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತ ನಿರಂತರ ಪ್ರಯತ್ನ ಮಾಡಬೇಕು. ಸರ್, ಹಂಗಿದ್ರೆ ಮಾತ್ರ ಸಾಧ್ಯ ಅಂತ. ಇಷ್ಟೊತ್ತು ನಮ್ಮ ಜೊತೆಗೆ ಸಂದರ್ಶನ ನೀಡ್ತಕ್ಕಂಥ ಹಿಂದುಳಿದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಸಾಮಾಜಿಕ ಹೋರಾಟಗಾರರು ಹಾಗೂ ನ್ಯಾಯವಾದಿಗಳಿರ್ತಕ್ಕಂಥ ದ್ವಾರಕನಾಥ್ ಅವರಿಗೆ ಇದು ಶುಭ ಕೋರ್ತೀವಿ. ನಮಸ್ಕಾರ. ಅಹಿಂದ ಧ್ವನಿ ಟಿವಿಗೆ ಒಳ್ಳೆಯದಾಗಲಿ. ಅವರು ಅಹಿಂದ ಕಾಳಜಿಗಳನ್ನು ಜನಗಳಲ್ಲಿ ತಗೊಂಡು ಹೋಗಲಿ ಮತ್ತು ಅವರಿಗೆಲ್ಲರೂ ಕೂಡ ಎಲ್ಲರಿಂದಲೂ ಕೂಡ ಸಹಕಾರ ಸಿಗಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ.